ಸೈಕಾಲಜಿಯ ಪ್ರಕಾರ ನೋಯಿಸಿದವರನ್ನು ಪಶ್ಚಾತ್ತಾಪ ಪಡುವಂತೆ ಮಾಡುವ 7 ಮಾರ್ಗಗಳು. 1. ಪ್ರತಿಕ್ರಿಯಿಸದೆ ಗಮನಿಸುವುದು. ಅಬ್ಸರ್ವ್ ಬಟ್ ಡೋಂಟ್ ರಿಯಾಕ್ಟ್. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ಅಥವಾ ನೋಯಿಸಿದಾಗ ಅವರು ನಿಮ್ಮಿಂದ ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ರಿಯಾಕ್ಷನ್ ನಿರೀಕ್ಷಿಸುತ್ತಾರೆ. ನೀವು ಕೂಗಾಡಬೇಕು, ಅಳಬೇಕು ಅಥವಾ ಅವರೊಂದಿಗೆ ಜಗಳವಾಡಬೇಕು ಎಂಬುದು ಅವರ ಉದ್ದೇಶವಾಗಿರುತ್ತದೆ. ರಹಸ್ಯ: ನೀವು ಯಾವಾಗ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಕೇವಲ ಮೌನವಾಗಿ ಅವರನ್ನು ಗಮನಿಸುತ್ತೀರೋ ಆಗ ಅವರಲ್ಲಿ ಗೊಂದಲ ಶುರುವಾಗುತ್ತದೆ. ಪರಿಣಾಮ: ನನ್ನ ಮಾತಿಗೆ ಇವರಿಗೆ ಬೆಲೆಯೇ ಇಲ್ಲವೇ? ಅಥವಾ ನಾನು ಮಾಡಿದ ಅವಮಾನ ಇವರಿಗೆ ತಟ್ಟಲೇ ಇಲ್ಲವೇ ಎಂಬ ಪ್ರಶ್ನೆ ಅವರನ್ನು ಕಾಡತೊಡಗುತ್ತದೆ. ನಿಮ್ಮ ಮೌನವು ಅವರ ತಪ್ಪನ್ನು ಅವರಿಗೆ ಕನ್ನಡಿಯಂತೆ ಎತ್ತಿ ತೋರಿಸುತ್ತದೆ. 2. ವಾದ ಮಾಡದೆ ಮೌನವಾಗಿ ದೂರ ಸರಿಯುವುದು. ವಾಕ್ ಅವೇ ವಿದೌಟ್ ಆರ್ಗ್ಯುಮೆಂಟ್. ವಾದ ಮಾಡುವುದು ಎಂದರೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದು ಎಂದರ್ಥ. ವಿಷಯುಕ್ತ ಟಾಕ್ಸಿಕ್ ಜನರಿಗೆ ತರ್ಕ ಅಥವಾ ನ್ಯಾಯದ ಮಾತುಗಳು ಅರ್ಥವಾಗುವುದಿಲ್ಲ. ಸೈಕಾಲಜಿ: ಜಗಳದಲ್ಲಿ ಗೆಲ್ಲುವುದು ಅಂದರೆ ಹೆಚ್ಚು ಜೋರಾಗಿ ಮಾತನಾಡುವುದಲ್ಲ, ಬದಲಾಗಿ ಆ ಜಗಳದಿಂದಲೇ ಹೊರಬರುವುದು. ಪರಿಣಾಮ: ನೀವು ಮೌನವಾಗಿ ದೂರ ಸರಿದಾಗ ಅವರಿಗೆ ನಿಮ್ಮ ಅನುಪಸ್ಥಿತಿಯ ಆಬ್ಸೆನ್ಸ್ ತೀವ್ರತೆ ಕಾಡುತ್ತದೆ. ನಿಮ್ಮ ಮೌನವೇ ಅವರಿಗೆ ನೀವು ನನ್ನ ವಾದಕ್ಕೆ ಅರ್ಹರಲ್ಲ ಎಂಬ ಸಂದೇಶವನ್ನು ರವಾನಿಸುತ್ತದೆ. 3. ದೂರವಿರುವುದನ್ನೇ ಶಕ್ತಿಯನ್ನಾಗಿಸಿಕೊಳ್ಳಿ. ಡಿಸ್ಟೆನ್ಸ್ ಆಸ್ ಪವರ್. ಹಲವೊಮ್ಮೆ ಸತ್ಯವು ಹತ್ತಿರವಿದ್ದಾಗ ತಿಳಿಯುವುದಿಲ್ಲ, ದೂರ ಹೋದಾಗಲೇ ಅದರ ಬೆಲೆ ಅರ್ಥವಾಗುವುದು. ಕ್ರಮ: ನೀವು ಅವರ ಜೀವನದಿಂದ ಸಂಪೂರ್ಣವಾಗಿ ದೂರವಾದಾಗ ಅವರ ಮನಸ್ಸು ಗೊಂದಲಕ್ಕೀಡಾಗುತ್ತದೆ. ಪರಿಣಾಮ: ನಿಮ್ಮ ಅನಿವಾರ್ಯತೆ ಮತ್ತು ನಿಮ್ಮ ಅಗತ್ಯ ಅವರಿಗೆ ತಿಳಿಯುವುದು ನೀವು ಅವರ ಸಂಪರ್ಕಕ್ಕೆ ಸಿಗದಿದ್ದಾಗ ಮಾತ್ರ. ಈ ಅಂತರವೇ ಅವರಿಗೆ ನೀವು ಯಾರೆಂಬುದನ್ನು ನೆನಪಿಸುತ್ತದೆ. 4. ಕೋಪದ ಬದಲು ಶಾಂತತೆಯ ಪ್ರದರ್ಶನ. ಕಾಮ್ನೆಸ್ ಓವರ್ ಕೇಯಾಸ್. ನೋಯಿಸಿದವರು ನಿಮ್ಮಿಂದ ಕೋಪದ ಸ್ಫೋಟವನ್ನು ನಿರೀಕ್ಷಿಸುತ್ತಿರುತ್ತಾರೆ. ಆದರೆ ನೀವು ಆ ಜಾಗದಲ್ಲಿ ಅತ್ಯಂತ ಶಾಂತವಾಗಿ ಮತ್ತು ದಯೆಯಿಂದ ವರ್ತಿಸಿದರೆ ಅವರ ಅಸಭ್ಯ ವರ್ತನೆ ಅವರಿಗೆ ನಾಚಿಕೆ ತರುವಂತೆ ಮಾಡುತ್ತದೆ. ಸೂತ್ರ: ನಿಮ್ಮ ಶಾಂತ ಮನಸ್ಥಿತಿಯು ಅವರ ಅಸ್ಥಿರತೆಯನ್ನು ಇನ್ಸ್ಟೆಬಿಲಿಟಿ ಜಗತ್ತಿಗೆ ತೋರಿಸುತ್ತದೆ. ಪರಿಣಾಮ: ನೀವು ಪ್ರತಿಕ್ರಿಯಿಸದಿದ್ದಾಗ ನಿಮ್ಮ ಮಾತಿಗಿಂತ ಅವರ ಒಳಗಿನ ಅಪರಾಧಿ ಪ್ರಜ್ಞೆ ಗಿಲ್ಟ್ ಅವರನ್ನೇ ತಿನ್ನಲು ಪ್ರಾರಂಭಿಸುತ್ತದೆ. 5. ಕರ್ಮಕ್ಕೆ ನ್ಯಾಯವನ್ನು ಬಿಟ್ಟುಕೊಡುವುದು. ಲೀವ್ ಇಟ್ ಟು ಕರ್ಮ. ನಮ್ಮನ್ನು ನೋಯಿಸಿದವರಿಗೆ ನಾವೇ ಶಿಕ್ಷೆ ಕೊಡಬೇಕು ಎಂದು ಹೋದರೆ ನಮ್ಮ ಮನಃಶಾಂತಿ ಹಾಳಾಗುತ್ತದೆ. ಅದರ ಬದಲು ಸಮಯಕ್ಕೆ ಎಲ್ಲವನ್ನೂ ಬಿಟ್ಟುಬಿಡಿ. ಸಿದ್ಧಾಂತ: ಜನರು ತಾವೇ ಹೂಡಿದ ಕುತಂತ್ರದ ಬಲೆಯಲ್ಲಿ ತಾವೇ ಬೀಳುತ್ತಾರೆ. ಜೀವನವು ಎಲ್ಲರಿಗೂ ಪಾಠ ಕಲಿಸುತ್ತದೆ. ಪರಿಣಾಮ: ನೀವು ಪ್ರತಿಕಾರ ತೀರಿಸಿಕೊಳ್ಳದೆ ಸುಮ್ಮನಿದ್ದಾಗ ಕಾಲಕ್ರಮೇಣ ಅವರಿಗೆ ತಮ್ಮ ತಪ್ಪಿನ ಅರಿವಾದಾಗ ಉಂಟಾಗುವ ಪಶ್ಚಾತ್ತಾಪ ಅತ್ಯಂತ ಭೀಕರವಾಗಿರುತ್ತದೆ. 6. ಸ್ವಂತ ಮನಃಶಾಂತಿಗೆ ಆದ್ಯತೆ ನೀಡಿ. ಪ್ರಯಾರಿಟೈಸ್ ಪೀಸ್ ಓವರ್ ಪೀಪಲ್. ಬೇರೆಯವರನ್ನು ಮೆಚ್ಚಿಸಲು ಹೋಗಿ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಯಾವಾಗ ನೀವು ನನಗೆ ನನ್ನ ಮನಃಶಾಂತಿಯೇ ಮುಖ್ಯ ಎಂದು ನಿರ್ಧರಿಸುತ್ತೀರೋ ಆಗ ಇತರರು ನಿಮ್ಮನ್ನು ನಿಯಂತ್ರಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಕ್ರಮ: ನಿಮ್ಮ ಜೀವನದ ಗಡಿಗಳನ್ನು ಬೌಂಡ್ರೀಸ್ ಗಟ್ಟಿಗೊಳಿಸಿ. ಪರಿಣಾಮ: ನೀವು ಯಾರನ್ನೂ ಮೆಚ್ಚಿಸಲು ಹೋಗದಿದ್ದಾಗ ಅಹಂಕಾರಿ ಜನರಿಗೆ ನಿಮ್ಮನ್ನು ಹೇಗೆ ಎದುರಿಸಬೇಕೆಂದು ತಿಳಿಯದೆ ತಡಕಾಡುತ್ತಾರೆ. 7. ಬದಲಾವಣೆಯನ್ನು ರಹಸ್ಯವಾಗಿಡಿ. ಮಿಸ್ಟ್ರಿ ಈಸ್ ಸ್ಟ್ರೆಂಗ್ತ್. ನೀವು ಯಾಕೆ ಬದಲಾದಿರಿ, ಯಾಕೆ ಮೌನವಾಗಿದ್ದೀರಿ ಎಂದು ಅವರಿಗೆ ವಿವರಿಸಲು ಹೋಗಬೇಡಿ. ರಹಸ್ಯ: ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳು ಅಥವಾ ನಿಮ್ಮ ಮುಂದಿನ ಗುರಿಗಳು ಅವರಿಗೆ ತಿಳಿಯಬಾರದು. ಪರಿಣಾಮ: ವಿವರಣೆ ನೀಡದ ಮೌನವು ಒಂದು ದೊಡ್ಡ ಶಿಕ್ಷೆಯಿದ್ದಂತೆ. ನೀವು ಒಬ್ಬರನ್ನು ನಿರ್ಲಕ್ಷಿಸಿದರೆ ಅವರು ಭಯಪಡುತ್ತಾರೆ ಮತ್ತು ಆ ಭಯವೇ ಅವರನ್ನು ಪಶ್ಚಾತ್ತಾಪದ ಹಾದಿಗೆ ತರುತ್ತದೆ. ಈ ವಿಡಿಯೋದ ಅಂತಿಮ ಸಂದೇಶವೆಂದರೆ ಶಾಂತವಾಗಿರಿ, ನಿಮ್ಮ ಕೆಲಸದ ಮೇಲೆ ಗಮನವಿಡಿ ಮತ್ತು ನಿಮಗೆ ಬೆಲೆ ಕೊಡದವರಿಂದ ನಿಶ್ಶಬ್ದವಾಗಿ ದೂರವಾಗಿ. ನೀವು ಎಷ್ಟು ಮೌನವಾಗಿರುತ್ತೀರೋ ನಿಮ್ಮನ್ನು ನೋಯಿಸಿದವರ ಪಶ್ಚಾತ್ತಾಪ ಅಷ್ಟು ದೊಡ್ಡದಾಗಿರುತ್ತದೆ.